ನೀನ್ ನೋಡಿದ್ರು ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ಬೆಳಿಗ್ಗೆ 6 ಗಂಟೆಗೆ ಜಿಮ್ಗೆ ಹೋಗ್ತೀಯಾ, 8 ಗಂಟೆಗೆ ವಾಪಸ್ ಬರ್ತೀಯಾ, 2 ಅವರ್ ಕತ್ತೆ ತರ ವರ್ಕೌಟ್ ಮಾಡ್ತೀಯಾ. ಏನಕ್ಕೆ? ಬಾಡಿ ಬೆಳ್ಸಕ್ಕ. ಬಾಡಿ ಬೆಳೆಸ್ಕೊಂಡು ಏನ್ ಮಾಡ್ತೀಯಾ? ನಿಂಗೆ ಹುಡುಗಿನೇ ಇಲ್ಲ. ಇಲ್ಲಿ ನೋಡಿ ಬೋಟಿ ನೋಡು, ಈ ಚಕ್ಲಿ ನೋಡು, ಈ ಹನಿ ಕೇಕ್ ನೋಡು, ಚಿಕ್ಕ ವಯಸ್ಸಲ್ಲಿ ಹೆಂಗೆಲ್ಲ ತಿಂತಿದ್ದೆ. ನೀನ್ ಇದರಿಂದ ಆಚೆ ಬಾ, ನಿಂಗೆ ಏನೇನೇನೋ ಕೊಡಿಸ್ತೀನಿ. ಹಬ್ಬ ಅಂತ ಇನ್ನೆಷ್ಟು ವರ್ಷ ವರ್ಕೌಟ್ ಮಾಡ್ತೀಯಾ? 10 ವರ್ಷ, 30 ವರ್ಷ, ಆಮೇಲೆ ನೀನು ಒಂದಲ್ಲ ಒಂದಿನ ಸಾಯಲೇಬೇಕು. ಈ ಬಾಡಿ ಯಾವತ್ತಿದ್ರು ಮಣ್ಣಿಗೆ. ಇಲ್ಲಿ ನೋಡಿ ಬೋಟಿ ನೋಡು, ಡಾಮಾರ್. 1 ನಿಮಿಷಕ್ಕೆ ಮುಂಚೆ ಈ ಬೋಟಿ ಇತ್ತಾ, ಈಗ ಹೊಡೆದೋಯ್ತು. ಈ ಬೋಟಿ ತರನೇ ನಮ್ಮ ಬಾಡಿ. ಕಮಾನ್, ಯಾರು ನೋಡ್ತಿಲ್ಲ, ಯೋಚನೆ ಮಾಡು. ತಗೋ ತಿನ್ನು, ಕಮಾನ್. ಹೌದು, ನಾನು ತಿಂಡಿ ಪೋತ, ಬಕಾಸುರ, ಆಳು ಮೂಳು ಎಲ್ಲ ತಿಂತೀನಿ. ಎಲ್ಲರಿಗೂ ತಿನ್ಬೇಕು ಅನ್ಸುತ್ತೆ. ಜಿಮ್ಮು ಡಯಟ್ ಅನ್ಕೊಂಡು ಎಲ್ಲರೂ ಡೌ ಮಾಡ್ತಾರೆ. ನಾನು ಡೌ ಮಾಡಲ್ಲ. ನಿಮ್ ಟ್ರೈನರ್ಗೆ ತಿನ್ಬೇಕು ಅಂತ ಅಷ್ಟು ಆಸೆ ಇರ್ಬೇಕಾದ್ರೆ ನೀನು ಇನ್ನೂ ಫ್ರೆಶರು, ನಿನಗೆಷ್ಟು ಆಸೆ ಇರಬೇಡ. ದೇವರು ಮನುಷ್ಯನ್ಗೆ ನಾಲಿಗೆ ಕೊಟ್ಟಿರೋದೇನಕ್ಕೆ? ರುಚಿಯಾಗಿರೋದನ್ನೆಲ್ಲ ಅನುಭವಿಸ್ಲಿ ಅಂತ. ನೀನು ನೋಡಿದ್ರೆ ಶುಗರು, ಕ್ಯಾಲೋರೀಸು, ಡಯಟು ಅಂದ್ಕೊಂಡು ನೀನು ಇಡೀ ಜೀವನನ ಸಪ್ಪೆ ಮಾಡ್ಕೊಂಡ್ಬಿಟ್ಟಿದ್ಯಾ. ಕೋಪ ಮಾಡ್ಕೋಬಾರ್ದು, ಅಳ್ಬಾರ್ದು. ಬಾ, ಈ ಡಯಟು ಕ್ಯಾಲರೀಸ್ ಅನ್ನೋ ಪ್ರಪಂಚದಲ್ಲಿ ನಿಂಗೊಂದೊಳ್ಳೆ ಚಂಪಕಳಿ ಕೊಡಿಸ್ತೀನಿ. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋಣ ಬಾ.